ಅಧ್ಯಾಯ 7. ಆಲೋಚನಾ ಕರ್ತನು. ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ. ಅಪೊಸ್ತಲರ ಕೃತ್ಯ 16:28 ವಾಕ್ಯ. ನೀನು ನಿನಗೆ ಏನೂ ಕೇಡು ಮಾಡಿಕೊಳ್ಳಬೇಡ. ದೇವರು ಲೋಕದವರಿಗೆ ಕೊಡುವ ಆಲೋಚನೆ ಒಂದು ಇದೆ ಎನ್ನುವುದಾದರೆ ಅದು ನೀನು ಯಾವ ಕೇಡನ್ನು ಮಾಡಿಕೊಳ್ಳಬೇಡ ಎಂಬುದೇ. ಒಂದೊಂದು ಸುವಾರ್ತೆಯು ಒಬ್ಬೊಬ್ಬ ದೇವರ ಸೇವಕರುಗಳು ಲೋಕದಲ್ಲಿರುವ ಮನುಷ್ಯರಿಗೆ ಕೊಡುವ ಆಲೋಚನೆ ಇದಾಗಿದೆ. ನೀವು ನಿಮಗೆ ಯಾವ ಕೇಡನ್ನು ಮಾಡಿಕೊಳ್ಳಬೇಡಿರಿ ಎಂಬುದೇ. ಸಭೆಯ ಆರಾಧನೆಗಳು, ಸೇವಕರುಗಳು, ಬೀದಿ ಪ್ರಸಂಗಿಗಳು ಎಲ್ಲರ ಮುಖ್ಯ ಉದ್ದೇಶವೇ ಮನುಷ್ಯನು ತನಗೆ ತಾನೇ ಯಾವ ಕೇಡನ್ನು ಮಾಡಿಕೊಳ್ಳಬಾರದು ಎಂಬುದೇ. ದೇವ ಮಗುವೆ, ನಮ್ಮ ದೇವರ ಹೆಸರು ಆಲೋಚನಾ ಕರ್ತನೆಂಬುದು. ಯೆಶಾಯ 9:6. ನಾನು ನಿನಗೆ ಬೋಧಿಸಿ ನೀನು ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ಕೀರ್ತನೆ 32:8 ವಾಕ್ಯ. ಈಗಲೂ ಕೂಡ ಕೇಡು ಮಾಡಿಕೊಳ್ಳುವ ಮನುಷ್ಯರನ್ನು ನೋಡಿ ಇದೇ ಆಲೋಚನೆ ಕೊಡುತ್ತಾನೆ. ಮನುಷ್ಯನು ಸಹಜವಾಗಿಯೇ ತನಗೆ ತಾನೇ ಕೇಡು ಮಾಡಿಕೊಳ್ಳುತ್ತಾನೆ. ಅವನು ತಿಳಿದೋ ತಿಳಿಯದೆಯೋ ಪಾಪ ಮಾಡಿ ತನಗೆ ತಾನೇ ಕೇಡು ಮಾಡಿಕೊಳ್ಳುತ್ತಾನೆ. ಸೈತಾನನು ಸಹ ಮನುಷ್ಯನು ಕೇಡಿನ ಮಾರ್ಗದಲ್ಲೇ ಹೋಗುವ ಹಾಗೆ ಮಾನವ ಕುಲವನ್ನು ಉತ್ತೇಜಿಸಿ ನಡೆಸುತ್ತಾನೆ. ಕೆಲವು ಚಿಕ್ಕ ಮಕ್ಕಳನ್ನು ನೋಡಿದ್ದೇನೆ. ಚಿಕ್ಕ ಪ್ರಾಯದಲ್ಲಿಯೇ ಬೀಡಿ, ಸಿಗರೇಟ್, ಗಾಂಜಾ ಎಂಬ ಪದಾರ್ಥಗಳನ್ನು ಸೇವಿಸಿ ತಮ್ಮ ಶರೀರಕ್ಕೆ ಹಾನಿ ಮಾಡಿಕೊಳ್ಳುವಾಗ ನಾನು ಬಹಳ ದುಃಖಪಟ್ಟಿದ್ದೇನೆ. ಅವರಿಗೆ ಆಲೋಚನೆಗಳನ್ನು ಹೇಳಿದ್ದೇನೆ. ಚಿಕ್ಕ ಪ್ರಾಯದಲ್ಲಿಯೇ ಒಬ್ಬನು ಕಳ್ಳತನ ಮಾಡಲು ಆರಂಭಿಸುತ್ತಾನೆ. ಅಂಥವರನ್ನು ಖಂಡಿಸಿ ಎಚ್ಚರಿಸುತ್ತೇವೆ. ಹಾಗೆಯೇ ಮನುಷ್ಯನು ತನಗೆ ತಿಳಿಯದ ಹಾಗೆ ತನಗೂ ಇತರರಿಗೂ ಕೇಡು ಮಾಡುತ್ತಾನೆ. ಕೆಲವು ಸಮಯಗಳಲ್ಲಿ ಹಠದಿಂದ ಕೇಡು ಮಾಡುತ್ತಾನೆ. ಪಾಪದ ಸಲುವಾಗಿ ತನಗೆ ತಾನೇ ಕೇಡು ಮಾಡಿಕೊಳ್ಳುತ್ತಾನೆ. ಒಬ್ಬ ಮನುಷ್ಯನು ತನ್ನನ್ನು ತಾನೇ ಕೆಡಿಸಿಕೊಳ್ಳುವಾಗ ಪರಲೋಕ ದೇವರು ಅದನ್ನು ತಡೆಯಲು ಯೋಚಿಸುತ್ತಾನೆ. ತನ್ನ ಸೇವಕರನ್ನು ಕಳುಹಿಸಿ ಎಚ್ಚರಿಸುತ್ತಾನೆ, ಒಳ್ಳೆ ಮಾರ್ಗವನ್ನು ತೋರಿಸುತ್ತಾನೆ. ಅಪೊಸ್ತಲನಾದ ಪೌಲನು ಸೀಲನು ಸೆರೆಮನೆಯಲ್ಲಿ ಹಾಕಲ್ಪಟ್ಟಿರುವಾಗ ರಾತ್ರಿಯಲ್ಲಿ ಕರ್ತನನ್ನು ಸ್ತುತಿಸಿ ಹಾಡಿದರು. ಅದರ ಸಲುವಾಗಿ ಸೆರೆಮನೆಯ ಅಸ್ಥಿವಾರಗಳು ಕದಲಿದವು, ಭೂಕಂಪವಾಯಿತು, ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಸೆರೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಹಿರಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಅಪೊಸ್ತಲರ ಕೃತ್ಯ 16:27. ಆಗ ಕತ್ತಲೆಯಾಗಿತ್ತು, ಅದು ಆಪತ್ತಿನ ಸಮಯವಾಗಿತ್ತು. ಪೌಲ ಸೀಲರು ಒಂದು ಕ್ಷಣ ತಡ ಮಾಡಿದ್ದರೆ ಅವನು ವ್ಯರ್ಥವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದನು. ಆದುದರಿಂದ ಅಪೊಸ್ತಲನಾದ ಪೌಲನು ಅವಸರದಿಂದ ದೊಡ್ಡ ಧ್ವನಿಯಿಂದ ಕೂಗಿಕೊಂಡನು, ನೀನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲಿಯೇ ಇದ್ದೇವೆ ಅಂದರು. ಈಗಲೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವ ಸಾವಿರಾರು ಜನರನ್ನು ನೋಡಿದ್ದೇನೆ. ಸಮಸ್ಯೆಗಳಿಗಾಗಿ ಹೋರಾಡಿ ಪ್ರಾರ್ಥಿಸಲು ತಿಳಿಯದವರು ಸಮಸ್ಯೆಗಳಿಗೆ ಪರಿಹಾರ ಆತ್ಮಹತ್ಯೆಯೊಂದೇ ಎಂದು ನೆನೆಸುತ್ತಾರೆ. ಆತ್ಮಹತ್ಯೆಯು ಯಾವ ಕಷ್ಟಗಳ ಪರಿಹಾರಕ್ಕೂ ಅಂತ್ಯವಲ್ಲ, ಅದು ಇನ್ನೂ ಅತ್ಯಧಿಕವಾದ ಕಷ್ಟಗಳನ್ನೇ ತಂದೊಡ್ಡುತ್ತದೆ. ಆತ್ಮಹತ್ಯೆಯ ಆತ್ಮಗಳು ಸಮಾಧಾನವಿಲ್ಲದೆ ಅಲೆದಾಡುತ್ತಿರುತ್ತವೆ. ನಂತರ ಅವುಗಳು 100ರಷ್ಟು ವೇದನೆಯಿಂದ ತಿರುಗಾಡಿ ಅಗ್ನಿ ನರಕದಲ್ಲಿ ಹಾಕಲ್ಪಟ್ಟು ವೇದನೆಯನ್ನು ಅನುಭವಿಸುತ್ತವೆ. ಅಲ್ಲಿ ನಿತ್ಯವಾದ ಗೋಳಾಟ, ಕಟಕಟನೆ, ಹಲ್ಲು ಕಡಿಯೋಣಗಳು ಇರುತ್ತವೆ. ದೇವ ಮಗುವೆ, ನಿನಗೆ ಏನೇ ಸಮಸ್ಯೆ ಇದ್ದರೂ ಅದಕ್ಕೆ ಯೇಸುವಿನ ಬಳಿ ಪರಿಹಾರವಿದೆ ಎಂಬುದನ್ನು ಮರೆಯಬೇಡ. ನಿನಗೆ ಯಾವ ಕೇಡು ಉಂಟಾಗಬಾರದು ಎಂಬುದಕ್ಕಾಗಿಯೇ ಕ್ರಿಸ್ತನು ಶಿಲುಬೆಯಲ್ಲಿ ತನ್ನ ಜೀವವನ್ನು ಕೊಟ್ಟಿದ್ದಾನೆ. ನಿನಗೆ ಯಾವ ರೀತಿಯ ಕಷ್ಟಗಳು ಬಂದರೂ ಆತನು ಸಹಿಸಲಾರನು. ನಿನಗೆ ಯಾವ ಕೇಡು ಉಂಟಾಗಬಾರದು ಎಂದು ನಿನ್ನನ್ನು ಸಂರಕ್ಷಿಸುವುದಕ್ಕಾಗಿಯೇ ಆತನು ಇನ್ನೂ ಜೀವದಿಂದಿದ್ದಾನೆ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಇಬ್ರಿಯ
7:25. ಮೊದಲದಾಗಿ ನಿದ್ರೆಯಿಂದ ಕೇಡು. ಸೆರೆಮನೆಯ ಕಾವಲುಗಾರನ ಸ್ಥಿತಿಯನ್ನು ನೋಡಿರಿ. ಅವನು ಆತ್ಮಹತ್ಯೆ ಮಾಡಿಕೊಳ್ಳಲು ಅನೇಕ ಕಾರಣಗಳಿದ್ದವು. ಮೊದಲನೇದಾಗಿ ಅವನು ನಿದ್ರೆ ಮಾಡುತ್ತಿದ್ದನು ಎಂದು 27ನೇ ವಚನದಲ್ಲಿ ಓದುತ್ತೇವೆ. ಕಾವಲು ಕಾಯಬೇಕಾಗಿದ್ದ ಅವನು ನಿದ್ರೆ ಮಾಡುತ್ತಿದ್ದನು. ತನ್ನ ಕರ್ತವ್ಯವನ್ನು ಮರೆತು ಅದನ್ನು ನೆರವೇರಿಸದೆ ನಿದ್ರೆ ಮಾಡುತ್ತಿದ್ದನು. ಅದು ಅವನ ನಿರ್ಲಕ್ಷ್ಯವನ್ನು ಸೂಚಿಸುತ್ತದೆ ಅಲ್ಲವೇ? ಪೌಲಸೀಲರು ಸ್ತುತಿಪದಗಳನ್ನು ಹಾಡುತ್ತಿದ್ದದನ್ನ ಸೆರೆಮನೆಯಲ್ಲಿದ್ದವರೆಲ್ಲರೂ ಕೇಳುತ್ತಿದ್ದರು. ಆದರೆ ಅವನಾದರೂ ನಿದ್ರೆ ಮಾಡುತ್ತಿದ್ದನು. ಅದು ಅವನ ಚಿಂತೆಯಿಲ್ಲದ ಜೀವಿತವನ್ನು ಸೂಚಿಸುತ್ತದೆ ಅಲ್ಲವೇ? ಆತ್ಮಿಕ ಜೀವಿತದಲ್ಲಿ ಎಚ್ಚರವಾಗಿರಬೇಕಾದ ನಾವು ಕೆಲವು ಸಮಯಗಳಲ್ಲಿ ನಿದ್ರೆಯ ಮಂಪರಿನಲ್ಲಿರುತ್ತೇವೆ. ಇದರಿಂದ ನಮಗೆ ನಾವೇ ಕೇಡು ಮಾಡಿಕೊಳ್ಳುತ್ತೇವೆ. ಆತನ ಬರೋಣ ಬಹಳ ಸಮೀಪವಾಗಿದೆ. ಎಲ್ಲಾ ಕಡೆಗಳಲ್ಲಿ ಆತ್ಮಿಕ ಹಿಂಗಾರು ಸುರಿಯುತ್ತಿದೆ. ಆದರೆ ನಮ್ಮ ಸ್ಥಿತಿ ಏನಾಗಿದೆ? ಏನೋ ತಾನೋ ಎಂಬ ಉದಾಸೀನತೆಯಲ್ಲಿ, ಚಿಂತೆಯಿಲ್ಲದ ನಿರ್ಲಕ್ಷ್ಯವಾದ ನಿದ್ರೆಯ ಮಂಪರಿನಲ್ಲಿ ಇದ್ದೇವೆ. ಕೊನೆಗೆ ಇದು ನಮ್ಮನ್ನು ಕೇಡಿನ ಮಾರ್ಗದಲ್ಲಿ ನಡೆಸುತ್ತದೆ. ಬರೋಣದಲ್ಲಿ ಕೈಬಿಡಲ್ಪಟ್ಟು ಪರಿತಾಪಕರವಾಗಿ ಅಂತ್ಯಕ್ರಿಸ್ತನ ಆಳ್ವಿಕೆಗೆ ತಳ್ಳಲ್ಪಡುವುದಕ್ಕೆ ಮೊದಲು ಪರಲೋಕವು ನಿನ್ನನ್ನು ನೋಡಿ ನಿನಗೆ ನೀನೇ ಕೇಡು ಮಾಡಿಕೊಳ್ಳಬೇಡ ಎಂದು ಎಚ್ಚರಿಸುತ್ತದೆ. ಎರಡನೇದಾಗಿ ತಿಳಿಯದಿರುವುದರಿಂದ ಕೇಡು. ಸೆರೆಮನೆಯ ಕಾವಲುಗಾರನು ಏಕೆ ತನಗೆ ತಾನು ಕೇಡು ಮಾಡಿಕೊಳ್ಳಲು ತೀರ್ಮಾನಿಸಿದನು? ಅದಕ್ಕೆ ಒಂದು ಮುಖ್ಯವಾದ ಕಾರಣವುಂಟು. ಅದು ಅವನಿಗೆ ತಿಳಿಯದಿದ್ದುದು. ಸೆರೆಮನೆಯ ಕೈದಿಗಳು ಓಡಿ ಹೋಗಿದ್ದಾರೆಂದು ತಪ್ಪಾದ ತೀರ್ಮಾನವನ್ನು ತೆಗೆದುಕೊಂಡಿದ್ದು ಅವನು ತಪ್ಪು ಗ್ರಹಿಕೆ ಮಾಡಿಕೊಂಡಿದ್ದನು. ಸೆರೆಮನೆಯ ಕದಗಳು ತೆರೆದಿದ್ದರೂ ಬಿಡುಗಡೆ ಹೊಂದಲು ಸಮ್ಮತಿಸದೆ ಯಾವ ಕಷ್ಟಗಳನ್ನಾದರೂ ಸಹಿಸಲು ಅವರು ಸಿದ್ಧರಾಗಿದ್ದಾರೆಂಬುದನ್ನು ಅವನು ತಿಳಿಯದೆ ಹೋದನು. ಇದರಿಂದ ಅವನ ಹೃದಯದಲ್ಲಿ ಅನೇಕ ರೀತಿಯ ಭಯಗಳು ಉಂಟಾದವು. ಅಯ್ಯೋ, ಇನ್ನು ಮೇಲೆ ಅಧಿಕಾರಿಗಳಿಗೆ ಏನು ಹೇಳಲಿ? ನಿನ್ನ ಕರ್ತವ್ಯವನ್ನು ನೀನು ಸರಿಯಾಗಿ ನಿರ್ವಹಿಸಲಿಲ್ಲವಲ್ಲ ಎಂದು ನನ್ನ ಮೇಲೆ ತಪ್ಪು ಹೊರಿಸುತ್ತಾರಲ್ಲ. ನನಗೆ ದಂಡನೆ ವಿಧಿಸುವವರಲ್ಲ, ಮಾನವೇ ಹೋಗುವುದಲ್ಲ ಎಂದೆಲ್ಲ ಯೋಚಿಸಿದ್ದಿರಬಹುದು. ಈಗಲೂ ಸಮುದಾಯವು ತಪ್ಪಾದ ಅಭಿಪ್ರಾಯಗಳನ್ನ ಹೊಂದಿರುವುದರಿಂದ ಸಂದೇಹಗಳು, ಭಯಗಳು ಉಂಟಾಗಿ ಕೊನೆಯಲ್ಲಿ ಅವರುಗಳು ತಮ್ಮ ಜೀವಿತಕ್ಕೆ ಕೇಡು ಮಾಡಿಕೊಳ್ಳುತ್ತಾರೆ. ಹೆಂಡತಿಯ ಬಗ್ಗೆ ಗಂಡನು ಸಂದೇಹ ಪಡುತ್ತಾನೆ. ಗಂಡನ ಬಗ್ಗೆ ಪತ್ನಿಗೆ ಸಂದೇಹ ಬಂದು ಕಣ್ಣೀರಿಡುತ್ತಾಳೆ. ಮಕ್ಕಳ ಬಗ್ಗೆ ತಂದೆ ತಾಯಿಗಳು ತಪ್ಪು ಲೆಕ್ಕಾಚಾರ ಮಾಡಿ ದುಃಖಿಸುತ್ತಾರೆ. ಕೊನೆಯಲ್ಲಿ ತಮಗೆ ತಾವೇ ಕೇಡು ಮಾಡಿಕೊಳ್ಳುತ್ತಾರೆ. ಯಾವೊಬ್ಬ ಮನುಷ್ಯನಾದರೂ ತನ್ನ ಭಾರವನ್ನು, ಚಿಂತೆಯನ್ನು ಕರ್ತನ ಮೇಲೆ ಹಾಕಿ ನಿಶ್ಚಿಂತನಾಗಿರುವುದಿಲ್ಲ. ದೇವರ ಮೇಲೆ ತನ್ನ ಚಿಂತೆಯನ್ನೆಲ್ಲ ಹಾಕಿ ಯಾರು ಸಂತೋಷದಿಂದ ದೇವರನ್ನ ಸ್ತುತಿಸುವರೋ ಅವರು ತಪ್ಪಾಗಿ ಯೋಚಿಸುವುದಿಲ್ಲ, ತಮಗೆ ತಾವು ಕೇಡು ಮಾಡಿಕೊಳ್ಳುವುದೇ ಇಲ್ಲ. ಮೂರನೇದಾಗಿ ಖಡ್ಗದಿಂದ ಬರುವ ಕೇಡು. ತಿರುಗಿ ಆ ಕಾವಲುಗಾರನ ಕಡೆಗೆ ನೋಡಿರಿ. ಅವನು ತನ್ನ ಖಡ್ಗವನ್ನು ಹೊರಗೆ ತೆಗೆದನು. ಇನ್ನು ಕೆಲವೇ ಕ್ಷಣದಲ್ಲಿ ಅವನಿಗೆ ದೊಡ್ಡ ಕೇಡು ಉಂಟಾಗಿ ಬಿಡುವುದಲ್ಲವೇ? ಖಡ್ಗವನ್ನು ಹಿಡಿದವನು ಖಡ್ಗದಿಂದಲೇ ಸಾಯುವನು ಎಂದು ಸತ್ಯವೇದದಲ್ಲಿ ಬರೆದಿದೆಯಲ್ಲ. ದೇವ ಮಗುವೆ, ಎಂಥದೇ ಪರಿಸ್ಥಿತಿಯಲ್ಲಿಯೂ ನಿನ್ನ ಕೈಯಿಂದ ನ್ಯಾಯ ತೀರ್ಪು ಮಾಡಲು ಹೋಗಬೇಡ. ಎಂಥದೇ ಪರಿಸ್ಥಿತಿ ಇರಲಿ, ಅವಸರದ ತೀರ್ಮಾನ ಮಾಡಬೇಡ. ಯಾವುದೇ ಪರಿಸ್ಥಿತಿಯಲ್ಲಿಯೂ ನಿನ್ನ ಸ್ವಂತ ಆಲೋಚನೆಗೆ ಸ್ಥಳ ಕೊಡಬೇಡ. ಕೆಲವರಿಗೆ ಬಹಳ ಬೇಗ ಕೋಪ ಬರುತ್ತದೆ. ಕೆಲವರಿಗೆ ಯಾವಾಗಲೂ ಚಿಂತೆ, ಭಾರ, ಕಳವಳಗಳು, ಕಹಿ ಭಾವನೆಗಳು. ತಕ್ಷಣವೇ ಕತ್ತಿಯನ್ನು ತೆಗೆದುಕೊಳ್ಳುತ್ತಾರೆ. ಖಡ್ಗದಿಂದ ತಮ್ಮನ್ನ ಇರಿದುಕೊಳ್ಳುತ್ತೇನೆ ಎನ್ನುತ್ತಾರೆ. ದೇವ ಮಗುವೆ, ನಿನಗಿಂತ ಮೇಲೆ ಒಬ್ಬ ನ್ಯಾಯಾಧಿಪತಿ ಇದ್ದಾನೆ. ಕರ್ತನು ನಿಶ್ಚಯವಾಗಿ ನಿನ್ನನ್ನು ಕುರಿತು ವಿಚಾರಿಸುತ್ತಾನೆ. ಸರ್ವಲೋಕದ ನ್ಯಾಯಾಧಿಪತಿಯು ನ್ಯಾಯ ತೀರಿಸದೆ ಇರುವನೇ ಎಂದು ಸತ್ಯವೇದವು ಹೇಳುತ್ತದೆ. ನೀನು ನಿನ್ನ ಕತ್ತಿಯನ್ನು ಹಿರಿದು ನಿನಗೆ ನೀನೇ ನ್ಯಾಯವನ್ನು ಸ್ಥಾಪಿಸಿಕೊಳ್ಳುತ್ತೇನೆಂದರೆ ಕರ್ತನು ಖಂಡಿತವಾಗಿ ನಿಮ್ಮನ್ನು ಕೈಬಿಟ್ಟು ಬಿಡುತ್ತಾನೆ. ನೀನು ನಿನಗಾಗಿ ಯುದ್ಧ ಮಾಡುವಾಗ
ಕೊನೆಯಲ್ಲಿ ನಿನಗೆ ಕೇಡು ಸಿದ್ಧವಾಗಿರುತ್ತದೆ. ಎಂದಿಗೂ ಖಡ್ಗವನ್ನು ತೆಗೆದುಕೊಳ್ಳಬೇಡ. ನೀನು ತೆಗೆದುಕೊಳ್ಳಬೇಕಾದ ಖಡ್ಗವಿದೆ ಎಂದರೆ ಅದು ಇಬ್ಬಾಯಿ ಕತ್ತಿಯಾಗಿರುವ ಸತ್ಯವೇದವೇ ಆಗಿದೆ. ಸತ್ಯವೇದವನ್ನ ಓದಿದ ಹಾಗೆಲ್ಲ ನಿನ್ನಲ್ಲಿ ಸಂತೋಷವೂ ಸಮಾಧಾನವೂ ಉಂಟಾಗುವುದು. ನೀನು ದೇವರಾತ್ಮನಿಗೆ ನಿನ್ನ ಜೀವಿತವನ್ನ ಒಪ್ಪಿಸಿಕೊಟ್ಟು ಕರ್ತನಿಗೆ ವಿಧೇಯನಾಗಿ ಜೀವಿಸಲು ಕಲಿತುಕೊಳ್ಳಬೇಕು. ಶತ್ರು ಜಲಘೋಷದಂತೆ ಬರುವಾಗ ಆತ್ಮನು ನಿನಗಾಗಿ ಧ್ವಜವನ್ನು ಹಿಡಿಯುತ್ತಾನೆ. ಕರ್ತನ ಕೈಗಳಲ್ಲಿ ನಿನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡು. ಆತನು ನಿನ್ನನ್ನು ಆಶೀರ್ವದಿಸುತ್ತಾನೆ. ನಿನಗೆ ಕೇಡು ಮಾಡಿಕೊಳ್ಳಬೇಡ.